ಭಾರತ ಕಾಯುತ್ತಿರುವಂತಹ ಬಜೆಟ್ಗೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇವೆ. ಕೇಂದ್ರ ಸಚಿವ ಸಂಪುಟದ ಸಭೆ ಸಾಂಪ್ರದಾಯಿಕವಾಗಿ ಮುಗಿದಿದೆ. ಅಲ್ಲಿ ಅದರದ್ದು ಅಪ್ರೂವಲನ್ನು ಕೊಟ್ಟಿರ್ತಾರೆ. ಯಾವುದೇ ಒಂದು ಬಜೆಟ್ ಪಾಸಾಗಬೇಕಾದ್ರೆ ಅದಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಡಬೇಕು. ಭಾಳ ಹಿಂದೆ ಈ ಕುಮಾರಸ್ವಾಮಿ ಯಡಿಯೂರಪ್ಪನವ್ರದ್ದಿದ್ದಾಗ ಅದೊಂದು ಸಣ್ಣ ಗೋಜಲಾಗಿದ್ದು ನಿಮಗೆ ನೆನಪಿರಬೇಕು. ಅಲ್ಲಿ ಅಪ್ರೂವಲ್ ಆಗದೆ ಇರೋದೆಲ್ಲ ಸೇರಿಸ್ಬಿಟ್ರು ಯಡಿಯೂರಪ್ಪನವ್ರು ತಂತು ಅಂತ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಅಪ್ರೂವಲ್ ಆಗಬೇಕು, ಆಗಿದೆ. ಎಸ್, ಕ್ವಿಕ್ಲಿ ಸರ್. ಈಗ ನಮ್ಮ ತೇಜಸ್ವಿನಿ ಗೌಡರು ಕೆಲವು ಪ್ರಶ್ನೆಗಳು ಅಲ್ಲೇ ಇದ್ದೀರಾ ನೀವು? ಇಲ್ಲ, ಕೇಳಿದ್ರು. ಫಾರ್ ಎಕ್ಸಾಂಪಲ್ JJMದ ಹಣ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ, ರಿಂಗ್ ರೋಡಿಗೆ ಹಣ ಕೊಡಬೇಕು, ಬೆಂಗಳೂರು ರಸ್ತೆಗಳೆಲ್ಲ ಗುಂಡಿ ಬೀಜಿದಾವೆ, ಅದಕ್ಕೆ ಹಣ ಕೊಡಬೇಕು, ಭದ್ರಾದ್ ಕೊಡಬೇಕು, ಟೊಬ್ಯಾಕೋದ್ ಕೊಡಬೇಕು, ನೀರಾವರಿಗೆ ಕೊಡಬೇಕು, ಹೀಗೆಲ್ಲ ಅಂತ. ಇವೆಲ್ಲ ಸಬ್ಜೆಕ್ಟ್ಗಳು ಬಂದ್ಬಿಟ್ಟು ರಾಜ್ಯ ಸರ್ಕಾರದ್ದು ಸರ್. ಓಕೆ, ಭದ್ರಾದ್ ನೀವು ಹೇಳಿದ್ರಿ, ಇದು ಮಾಡೋಣ. ಈಗ ಬೆಂಗಳೂರು ಕೊಡ್ತೀವಿ ಅಂತ ನಾವು ಕೇಳಿರಲಿಲ್ಲ. ಸ್ಟೇಟ್ ಸಬ್ಜೆಕ್ಟು ಸರ್. ಈಗ ಉದಾಹರಣೆಗೆ ಸ್ಟೇಟ್ ಸಬ್ಜೆಕ್ಟ್ ಅದು ಕರ್ನಾಟಕ, ಮಹಾರಾಷ್ಟ್ರದಂಥ, ಗುಜರಾತ್ನಂಥ, ತಮಿಳುನಾಡಿನಂಥ ಸ್ಟೇಟ್ಗಳು ಕೇಂದ್ರ ಸರ್ಕಾರದಿಂದ ಈ ಥರ ನಮ್ಮ ರಾಜ್ಯದ ಡೆವಲಪ್ಮೆಂಟ್ಗೆ, ರಸ್ತೆಗಳಿಗೆ, ಇದಕ್ಕೆಲ್ಲ ಹಣ ಕೇಳಿದರೆ ಕೇಂದ್ರ ಹೇಗೆ ಕೊಡೋಕ್ಕೆ ಸಾಧ್ಯ? ಒಂದು. ಎರಡನೇದು, ಈಗ ಒಂದೆರಡು JJM ಬಗ್ಗೆ ಹೇಳ್ತೀನಿ. JJM ಬಗ್ಗೆ 11,000 ಹಣ ಕೊಟ್ಟಿದೆ. ಉತ್ತರ ಪ್ರದೇಶಕ್ಕೆ ಎಷ್ಟು ಹೋಗಬೇಕು? 80ರಲ್ಲಿ ಅಷ್ಟು ಹೋಗಿದಾರಲ್ಲ ಸರ್. ಉತ್ತರ ಪ್ರದೇಶ ಸಂಪೂರ್ಣ ಎಂಪಿಗಳ ಆಧಾರದಲ್ಲಿ ನಾವು ಕೇಳೋದಲ್ಲ. ಎಂಪಿಗಳ ನನ್ನ ವಾದ ಬಹಳ ಸರಳ. ಕರ್ನಾಟಕ ಕರ್ನಾಟಕ ಡಿಸರ್ವ್ಸ್ ಬೆಟರ್, ನೋ ಡೌಟ್ ಅಬೌಟ್ ಇಟ್. ಅದಲ್ಲ ಅನುಮಾನನೇ ಇಲ್ಲ. ನಾನು ಹೇಳೋದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಆಫ್ ಎಕನಾಮಿಕ್ಸ್ ಏನಿದೆ ಅದನ್ನು ನಾನು ಅಕ್ಸೆಪ್ಟ್ ಮಾಡಲ್ಲ. ಬಟ್ ಪ್ರಾಕ್ಟಿಕಲಿ ಬರಬೇಕಾದ್ದಿದೆ. ಕರ್ನಾಟಕಕ್ಕೆ ಮೋಸ ಆಗಿದೆ ನಮಗೆ. ನಾನು ಆಗಿಲ್ಲ ಅಂತ ಹೇಳಲ್ಲ. ಯಾವ ಬ್ಯಾಕ್ಗ್ರೌಂಡಲ್ಲಿ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಬ್ಯಾಕ್ಗ್ರೌಂಡಲ್ಲಿ. ಮೆಟ್ರೋ ಕೌನ್ಸಿಲ್ಗೆ ಹೋಗಲ್ಲ. ಮೆಟ್ರೋ 4 ಬೇಡವಾ? ಓಕೆ, ನಾನು ಯಾರನ್ನ ಮೀಟಿಂಗ್ ಹೋಗಿ ಆರೋಗ್ಯ ಸಚಿವ ಹೋಗ್ಬೇಕಲ್ಲ. ಯಾವ CM ಹೋಗಿದ್ರು ಸರ್? ಹೋಗಿದ್ದಾರೆ. ನಿಮಿಷ ಯಾವ CM ಹೋಗಿದ್ರು? ಬೊಮ್ಮಾಯಿ ಅವ್ರು ಹೋಗಿದ್ರು. ನಿಮ್ CM ಬೊಮ್ಮಾಯಿ ಅವರು CM ಇದ್ದಾಗ ಹೋಗಿದ್ದಾರೆ. ಒಂದ್ ಸೆಕೆಂಡ್, ಯಾರ ಪರವಾಗಿ ಹೋದ್ರು? ಯಡಿಯೂರಪ್ಪನವ್ರ ಪರವಾಗಿ ಯಾರು ಹೋಗಿದ್ರು? ಆಗ್ಲಿ ಸರ್. ಯಾಕೆ ಹೋದ್ರು? ಅಲ್ಲ, GST ಚರ್ಚೆ ಮಾಡಿ ಇವೆಲ್ಲ ವಿಷಯಗಳನ್ನ ಯಾಕೆ ಮಾಡ್ಲಿಲ್ಲ? ಇಲ್ಲಿ ಚರ್ಚೆ ಮಾಡ್ತಾರಲ್ಲ ಸಿದ್ದರಾಮಯ್ಯ. ನಾನು ಇವತ್ತು ಬಜೆಟ್ ದಿನ ಬರೀ ಎಕನಾಮಿಕ್ಸ್ ನಾವು ಮಾತಾಡ್ತೀವಿ. ಸಿದ್ದರಾಮಯ್ಯ ಅವ್ರು ಇಲ್ಲಿ ಪ್ರಶ್ನೆ ಕೇಳ್ತಾರಲ್ಲ. ಈಗ ಉದಾಹರಣೆ ಭದ್ರಾ ಕೊಡಿ, ಬೆಂಗಳೂರು ರಿಂಗ್ ರೋಡಿ ಕೊಡಿ, ನೀವೇನ್ ಮಾಡ್ತೀರಾ? ನೀವು ಎಲ್ಲ ಕೇಂದ್ರನೇ ಕೊಡೋದು. ಇಟ್ ಈಸ್ ನಾಟ್ ಎ ರೈಟ್. ನಾನು ಹೇಳ್ತಾ ಇದ್ದೀನಿ, ಭದ್ರಾ ಕೊಡ್ಬೇಕು. It is our right. ರೈಟ್ ಅಲ್ಲ. ಬಜೆಟ್ ಅಲ್ಲಿ ಹಾಕಿದವರು ಯಾರು? ಬಜೆಟ್ ಅಲ್ಲಿ ಹಾಕಿದವರು ಯಾರು? ಸೆಂಟ್ರಲ್ ಗವರ್ನಮೆಂಟ್ ಬಜೆಟ್ ಅಲ್ಲಿ ಹಾಕಿದವರು ಯಾರು? JJM ನೀವು ಸರಿಯಾಗಿ ಕೆಲಸ ಮಾಡಿ, ದುಡ್ಡು ಬರುತ್ತೆ. 57 ನಿಮಿಷ ಮನ್ಸುಖ್ ಮಾಂಡವಿ ಅವರು ಮಾತು ಕೊಟ್ಟಿದ್ರು. 3 ನಿಮಿಷ ಬಾಕಿ ಇದೆ. ನಿಮ್ಮಿಬ್ಬರ ಮಾತಿನಿಂದ ಬಜೆಟ್ ಅಲ್ಲಿ ಸದ್ಯಕ್ಕೇನು ಚೇಂಜ್ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ಸ್ಮಾರ್ಟ್ ಸಿಟಿ ಕೊಡಬೇಕು, ಸೆಮಿಕಂಡಕ್ಟರ್ ಅವಕಾಶ ಇದೆ, ನಮ್ಗೆ ಅವಕಾಶ ಮಾಡಿಕೊಡಿ.